ಬಾಗಲಕೋಟೆ ನವನಗರದಲ್ಲಿರುವಂಥ ಮ್ಯೂಸಿಯಂ ವಸ್ತು ಸಂಗ್ರಹಾಲಯ ಇವುಗಳ ಬಗ್ಗೆ ವಿಶೇಷತೆ ನೋಡೋಣ ಬನ್ನಿ. ಹಾಗೆ ಕಲ್ಪತರು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಇದು ಸೋಮಾರಿಗಳ ಕಟ್ಟೆ ಅಂತಾರೆ, ನಮ್ಮ ಕಡೆ ಎಲ್ಲ ನಡುಗಟ್ಟೆ ಅಂತ ಕರೀತಾರೆ. ಇದು ವಸ್ತು ಸಂಗ್ರಹಾಲಯ ಅಂದರೆ ಮುಳುಗಡೆಯಾದಂಥ ಪ್ರದೇಶಗಳು ಇದ್ದಂಥ ಪ್ರದೇಶಗಳು ಎಲ್ಲ ಹಳ್ಳಿಗಳಲ್ಲಿ ಇದ್ದಂಥ ವಿಶೇಷ ತಾಣಗಳು ಇವೆಲ್ಲ ಫೋಟೋ ಇದೆ ಇದರೊಳಗಡೆ. ಮುಳುಗಡೆಯಾದಂಥ ಪ್ರದೇಶಗಳ ಬಗ್ಗೆ ಜಾಸ್ತಿನೇ ಇದೆ ಇದರೊಳಗಡೆ. ಯಾಕಂದ್ರೆ ಚಲೋ ಇದ್ದ ಪ್ರದೇಶಗಳನ್ನೇ ಮುಳುಗಡೆ ಆಗಿದೆ. ಅಂದರೆ ಹಿಂದೆ ಮಹಾರಾಜರು ಬಳಸಿದಂಥ ಚಾಕು, ಚೂರಿ, ಹತಾರು ಮತ್ತು ಶಾಸನಗಳು, ಶಿಲ್ಪಗಳು, ನಗ ನಾಣ್ಯಗಳು ನೋಡಿ, ವಾಸ್ತುಶಿಲ್ಪಗಳು, ಶ್ರೀಕೃಷ್ಣ ಶರ್ಪಾಸನದಲ್ಲಿ ನಿದ್ರಿಸ್ತಾ ಇರುವ ಒಂದು, ಮತ್ತು ನೋಡಿ ಗೌತಮ ಬುದ್ಧ, ಮಹಾವೀರ, ಅನೇಕ ಮಹನೀಯರ ಶಿಲ್ಪಗಳು ಇಲ್ಲಿವೆ. ನಗ ನಾಣ್ಯಗಳು. ಈಗ ನೋಡು, ಸೋಮಾರಿಗಳ ಕಟ್ಟೆಯ ನಂತರ ಇಲ್ಲಿ ಹಳ್ಳಿ ಸೊಗಡಿನ ವಿಶೇಷತೆಯನ್ನು ನಾವು ಇಲ್ಲಿ ಕಾಣಬಹುದು. ಅರಳಿ ಮರಕ್ಕೆ ಕಟ್ಟಿದಂಥದ್ದು ಚಮ್ಮಾರಿಗ, ಕಂಬಾರ, ಅಕ್ಕಸಾಲಿಗ, ಬಡಿಗ, ಕುಂಬಾರ, ಕೌದಿ ಹೊಲಿಗ, ಗಾಣ, ಎಣ್ಣೆ ತೆಗೆಯುವ ಗಾಣ, ಇದು ಕ್ಷೌರಿಗ, ಬುಟ್ಟಿ ಹೆಣಿಕೆ, ಕಂಬಳಿ ತಯಾರು ಮಾಡುವುದು. ಹೀಗೆ ನೋಡಿ, ಗೌಡರ ಮನೆ ಚೆನ್ನಾಗಿದೆ. ಗೌಡರ ಮನೆ ಏನೋ ಒಂದು ದೊಡ್ಡ ಮನೆಗೆ ಬಂದಿದ್ದೇವೆ ಅನ್ನೋ ಅನುಭವ ಈ ಮನೆಯಲ್ಲಿ ಹೋದರೆ. ಇಲ್ಲಿ ಮನೆಯಲ್ಲಿ ಇನ್ನೂ ಜನ ವಾಸಿಸುತ್ತಿದ್ದಾರೆ ಅನ್ನಬಹುದು, ಯಾಕಂದರೆ ಆಗಿದೆ ಇದು ಮನೆ ನೋಡಿ.